ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನ ಹುಂಡಿಯಲ್ಲಿ ಕದ್ದವರು ಯಾರು, ತಿಂದವರು ಎಷ್ಟು, ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದೆಲ್ಲವನ್ನ ಪತ್ತೆ ಹಚ್ಚಬೇಕು ಅಂದ್ರೆ SIT ಅಧಿಕಾರಿಗಳ ತನಿಖೆ ಮುಕ್ತಾಯ ಆಗಬೇಕು. ಸೊ ಅಲ್ಲಿ ತನಕ ಕಾಯ್ಬೇಕು. ಬಟ್ ನಾಚಿಕೆಗೇಡಿನ ಸಂಗತಿ ಅಂತ ಅನಿಸ್ತು. ಹುಂಡಿಯಲ್ಲಿ ಕದ್ದಿತಾರ, ಆ ದುಡ್ಡುಗೂ ಕೂಡ ಬಿಡ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬಹುತೇಕರನ್ನ ಕಾಡೋದಕ್ಕೆ ಶುರುವಾಯಿತು. ಸುಭಾಷ್ ಸರ್ ಹತ್ರ ಹೋಗ್ಬಿಡ್ತೀನಿ. ಸರ್, ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು BJPಯ ದೊಂಬರಾಟ ಇದೆಲ್ಲ ಅಂತ, ಹುಂಡಿ ಕದ್ದು ಪಾರ್ಟಿಗೆ ಫಂಡ್ ಮಾಡ್ಕೊತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಅಲ್ಲ, BJPಗೆ ಎಲ್ಲೂ ಪಾರ್ಟಿ ಫಂಡೇ ಸಿಗಲ್ವಾ ಸರ್? ರಾಮನ ಹುಂಡಿಯಿಂದನೇ ಬರಬೇಕಾ ಅಂತ. BJPಗೂ ಮತ್ತು ರಾಮನ ಹುಂಡಿಗೂ ಸಂಬಂಧ ಏನು ಅಂತ. ಅಯೋಧ್ಯೆ ರಾಮ ಮಂದಿರ ಕಟ್ಟುವಲ್ಲಿ BJP ಪಾತ್ರ ಇರಬಹುದು, ಅವ್ರ ಹೋರಾಟಗಳಿರಬಹುದು, ನಮ್ಮ ಪಾತ್ರ ದೊಡ್ಡದು ಅಂತ ಕ್ಲೇಮ್ ಮಾಡ್ಕೊಂಡಿದ್ದಾರೆ. ಆದ್ರೆ ಟ್ರಸ್ಟ್ನ ಸದಸ್ಯರು BJPಗೆ ಸಂಬಂಧಪಟ್ಟವ್ರು ಅಲ್ವಲ್ಲ ಸರ್? ಯಾವುದೋ ಒಂದು ಖಾಸಗಿ ಏಜೆನ್ಸಿ ಅಲ್ವಾ ಅದನ್ನ ನಡೆಸ್ಕೊಂಡು ಹೋಗ್ತಾ ಇರೋದು? ಶ್ರುತಿ, ಈಗ ಇದು ಕಾಂಗ್ರೆಸ್ನವರು ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಪೊಲಿಟಿಕಲ್ ಆಗಿ ಆಂಗಲ್ ಇದನ್ನ ತರೋದು ಬಹಳ ಸಹಜವಾದಂತ ವಿಚಾರ. ಮತ್ತು ಎಲ್ಲಾ ಪಾರ್ಟಿಗಳು ಕೂಡ ಮಾಡೋದು ಇದನ್ನೇ. ಅವರು ಮಾಡಿದ್ದಾರೆ, ಓಕೆ. ಆದ್ರೆ ಅದನ್ನು ಮೀರಿದಂತ ಕೆಲವು ಪ್ರಶ್ನೆಗಳಿದಾವೆ. ಇದು ಖಾಸಗಿ ಟ್ರಸ್ಟ್ ಆದ್ರೂ ಕೂಡ ಈಗ ಇನ್ನೊಂದು ಪ್ರಶ್ನೆ ಬಂತು, ಏನು ಅಂತಂದ್ರೆ BJP ಮತ್ತು RSSಗೆ ನೇರವಾಗಿ ಸಂಬಂಧ ಇಲ್ಲ, ಹೀಗಾಗಿ ಅವ್ರನ್ನ ಯಾಕೆ ಎಳೆದು ತರ್ತೀರಿ ಅಂತ ಭಾಸ್ಕರನ್ ಅವ್ರು ಕೇಳಿದ್ರು. ಈಗ ಯಾರನ್ನು ಕೂಡ ಎಳೆದು ತರಬೇಕಾಗಿಲ್ಲ. ಕಾಂಗ್ರೆಸ್ನವ್ರು ಏನ್ ಹೇಳಿದ್ರು, ಸಮಾಜವಾದಿ ಪಾರ್ಟಿ ಅವ್ರು ಏನ್ ಹೇಳಿದ್ರು, ಉಳಿದಂತ ವಿರೋಧ ಪಕ್ಷಗಳು ಏನ್ ಹೇಳಿದ್ರು, ಅದೆಲ್ಲವನ್ನು ಬಿಟ್ಟುಬಿಡೋಣ. ಇಡೀ ರಾಮ ಮಂದಿರದ ಆಂದೋಲನದ ನೇತೃತ್ವ ವಹಿಸಿದಂಥವ್ರು ಯಾರು? RSSನವರು. ಇಡೀ ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಜನರಿಂದ ಹಣ ಸಂಗ್ರಹ ಮಾಡಿದವರು ಯಾರು? ಅದರ ಮುಂಚೂಣಿಯವರು ಯಾರು? RSSನವರು. RSSನವ್ರು ಕೇಳಿದ್ರು ಅನ್ನೋ ಕಾರಣಕ್ಕೆ ಬಹಳಷ್ಟು ಜನ ಬಹಳ ದೊಡ್ಡ ಪ್ರಮಾಣದೊಳಗಡೆ ದುಡ್ಡು ಕೊಟ್ಟಿದ್ದಾರೆ, ಆಯ್ತಾ. ಆಮೇಲೆ RSSಗೂ ರಾಮ ಮಂದಿರಕ್ಕೂ ನೇರವಾದ ಸಂಬಂಧ ಇಲ್ಲ, ಓಕೆ. ಆದ್ರೆ ರಾಮ ಮಂದಿರಕ್ಕೋಸ್ಕರ ಭೂಮಿ ಪೂಜೆ ಆಗ್ಬೇಕಾದ್ರೆ ಮೋಹನ್ ಭಾಗವತ್ ಅವರು ಅಲ್ಲಿ ಕುತ್ಕೊಂಡು ಪೂಜೆ ಒಳಗಡೆ ಭಾಗವಹಿಸಿದ್ರು ಇಲ್ವೋ? ಭಾಗವಹಿಸಿದ್ರು. ಉದ್ಘಾಟನೆ ಆಯ್ತು ರಾಮ ಮಂದಿರದ್ದು 2024 ಜನವರಿ 22ರಲ್ಲಿ. ಅವಾಗ ಮೋಹನ್ ಭಾಗವತ್ ಅವರು ಅಲ್ಲಿ ಭಾಗವಹಿಸಿದ್ರು ಇಲ್ಲೋ? ಭಾಗವಹಿಸಿದ್ರು. ಪ್ರಧಾನಮಂತ್ರಿ ಅವರ ಪಕ್ಕದಲ್ಲೇ ಕುತ್ಕೊಂಡು ಅವರು ಪೂಜೆ ಒಳಗಡೆ ಭಾಗವಹಿಸಿದ್ರು. ನೇರವಾಗಿ ಸಂಬಂಧನೇ ಇಲ್ಲ, ಆದ್ರೂ ಭಾಗವಹಿಸಿದ್ರು, ಆಯ್ತಾ. ಇಷ್ಟೆಲ್ಲ ಇರ್ಬೇಕಾದ್ರೆ ಈಗ ನೀವೇ ಮಾಡಿದ ಆಂದೋಲನ, ನೀವೇ ಹಣ ಸಂಗ್ರಹ ಮಾಡಿದ್ದು, ಈಗ ಆ ಹಣದ ಕಳ್ಳತನ ಆಗಿದೆ. ನೀವು ಎಲ್ಲಾದ್ರೂ ಏನಾದ್ರೂ ಸ್ವಲ್ಪ ಮಾತಾಡ್ಬೇಕಲ್ಲ. ನೇರವಾಗಿ ಲೀಗಲ್ ಆಗಿ ನಿಮಗೆ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ನೈತಿಕವಾಗಿ ಸಂಬಂಧ ಇದೆಯೋ ಇಲ್ವೋ? ಮಾರಲ್ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆಯೋ ಇಲ್ವೋ? ಒಂದು ಜವಾಬ್ದಾರಿ ಇರ್ಬೇಕಲ್ಲ. ಈಗ ನಾಳೆ ನಾನು ಯಾವುದೋ ಒಂದು ಸಂಘಟನೆ ಜೊತೆ ಗುರುತಿಸ್ಕೊಂಡಿಲ್ಲ, ಆದ್ರೆ ಆ ಸಂಘಟನೆಗೆ ಕಾರ್ಯಕ್ರಮಕ್ಕೋಸ್ಕರ ನಾನು ಹೋಗಿ ಎಲ್ಲ ಕಡೆ ಹಣ ಸಂಗ್ರಹ ಮಾಡ್ತೀನಿ. ಆದ್ರೆ ಆ ಕಾರ್ಯಕ್ರಮದೊಳಗಡೆ ಏನಾದರೂ ಸಮಸ್ಯೆ ಆದ್ರೆ, ಭ್ರಷ್ಟಾಚಾರ ಆದ್ರೆ, ಅದು ನನಗೇನು ಸಂಬಂಧ ಇಲ್ಲ, ನಾನು ಸುಮ್ಮನೆ ಹೆಂಗಿರಕ್ಕಾಗತ್ತೆ? ನಾನು ಹಣ ಕೇಳಿ ದುಡ್ಡು ಕೊಟ್ಟವನು, ಕೊಡಿಸಿದವನು, ನನ್ನ ಜವಾಬ್ದಾರಿ ಅಲ್ವಾ ಅದು? ಈಗ ಇವರು ಉದ್ಘಾಟನೆ ಕಾರ್ಯಕ್ರಮದೊಳಗಡೆ, ಭೂಮಿ ಪೂಜೆ ಕಾರ್ಯಕ್ರಮದೊಳಗಡೆ ಕೂತಿದ್ರಲ್ಲ, ಈಗ RSSನವ್ರು ಮಾತಾಡ್ಬೇಕಲ್ರಿ. RSSನವರು ಮಾತಾಡ್ಬೇಕು. ಆಮೇಲೆ ಇದು ಟ್ರಸ್ಟ್ ರಚನೆ ಆಯ್ತಲ್ಲ, 2019 ನವೆಂಬರ್ ತಿಂಗಳೊಳಗಡೆ ಸುಪ್ರೀಂ ಕೋರ್ಟ್ನ ತೀರ್ಪು ಬಂತು. ತೀರ್ಪು ಬಂದ ಮೇಲೆ 2020 ಫೆಬ್ರವರಿ ತಿಂಗಳಲ್ಲಿ ಟ್ರಸ್ಟ್ ರಚನೆ ಆಯ್ತು. ಯಾಕಂದ್ರೆ ಕೋರ್ಟ್ನ ಆದೇಶದೊಳಗಡೆ ಒಂದು ಟ್ರಸ್ಟ್ ರಚನೆ ಮಾಡಬೇಕು ಅಂತ ಆದೇಶದೊಳಗಡೆ ಹೇಳಿದ್ರು. ಅದ್ರ ಪ್ರಕಾರ ಒಂದು ಟ್ರಸ್ಟ್ ರಚನೆ ಆಯ್ತು. ಟ್ರಸ್ಟ್ ಮಾಡಿದ್ಯಾರು? ಕೇಂದ್ರ ಸರ್ಕಾರದ ಗೃಹ ಇಲಾಖೆಯ ವತಿಯಿಂದ ಆ ಟ್ರಸ್ಟ್ ರಚನೆ ಆಯ್ತು. ಆದ್ರೆ ಆ ಟ್ರಸ್ಟ್ನೊಳಗಡೆ ಇರೋರು ಬಹಳಷ್ಟು ಜನ RSS ಹಿನ್ನೆಲೆಯವರು, ವಿಶ್ವ ಹಿಂದೂ ಪರಿಷತ್ ಹಿನ್ನೆಲೆಯವರು, ಯಾರೋ ನಾನ್ ಪೊಲಿಟಿಕಲ್ ಜನ ಅಂತಲ್ಲ. ಈ RSS ಒಳಗಿರೋರು ಬಹಳ ಜನ ಟ್ರಸ್ಟ್ ಒಳಗಡೆ ಇದ್ದಾರೆ, ವಿಶ್ವ ಹಿಂದೂ ಪರಿಷತ್ನೊಳಗಿರೋರು ಟ್ರಸ್ಟ್ ಒಳಗಡೆ ಇದ್ದಾರೆ. ಹೀಗಾಗಿ ಇದು ನೇರವಾಗಿ ನೀವು ಲೀಗಲ್ ಪಾಯಿಂಟ್ ಮಾತಾಡೋಕ್ಕಿಂತ, ಟೆಕ್ನಿಕಲ್ ಪಾಯಿಂಟ್ ಮಾತಾಡೋಕ್ಕಿಂತ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿನೂ ಹೌದು. RSS ಈ ಎಲ್ಲ ಪ್ರಕರಣದ ಬಗ್ಗೆ ಉತ್ತರವನ್ನ ಕೊಡಬೇಕಾಗಿತ್ತು. ಈಗ ಇಷ್ಟೆಲ್ಲ ಪ್ರಕರಣ ಬಂದು ಒಂದು ತಿಂಗಳು ಆಗ್ತಾ ಬಂತು. ಒಂದು ತಿಂಗಳು ಆಗ್ತಾ ಬಂದರೂ ಕೂಡ ಇನ್ನೂ ತನಕ ಯಾರು ಏನು ಮಾತಾಡಬೇಕಾಗಿತ್ತು. ಇದು ನನಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇರೋದು. ನೀವು ನೇರವಾಗಿ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ನೇರವಾಗಿ ಸಂಬಂಧ ಇರ್ಲಿಕ್ಕಿಲ್ಲ. ಈಗ ಎಷ್ಟೋ ಸಾರಿ ನೇರವಾಗಿ ಸಂಬಂಧ ಇರ್ಬೇಕು, ಯಾಕಂತಂದ್ರೆ ನಾವು ಕಾಣಿಸ್ಕೊಳ್ಳಲ್ಲ, ನಾವು ಹಿಂದಿಂದನೇ ಎಲ್ಲ ನಿರ್ವಹಣೆ ಮಾಡ್ತೀವಿ.
ಓಕೆ ನಾವು ಮುಂದೆ ಯಾರನ್ನೋ ಇಟ್ಟಿರ್ತೀವಿ ಫೇಸ್ ಆಗಿ, ಒಳಗಡೆ ಹಿಂದಿಂದ ನಿಂತ್ಕೊಂಡು ನಾವೆಲ್ಲ ಮಾಡ್ತೀವಿ ಅಂತ ಇರ್ಬೋದು. ಹೌದು. ಈಗ ಉತ್ತರ ಕೊಡ್ಬೇಕಲ್ಲ, ಆದ್ರೆ ಅವ್ರು ಉತ್ತರ ಕೊಡ್ತಾ ಇಲ್ಲ. ಇದು ಬಹಳಷ್ಟು ಜನರಿಗೆ ಸಂಶಯಕ್ಕೆ ಕಾರಣ ಆಗಿದೆ. ಮನಸ್ಸಿನೊಳಗಡೆ ಏನಾಗಿದೆ, ಬಹಳಷ್ಟು ಜನ ಈಗ ಪಾಪ ಬಹಳ ನನಗೆ ಶಿವಸೇನೆಯ ವಕ್ತಾರರು ಮಾತಾಡ್ತಾ ಇರೋದು ನನಗೆ ಬಹಳ ಇಷ್ಟ ಆಯ್ತು. ಅವ್ರಿಗೆ ಮನಸ್ಸಿಗೆ ನೋವಾಗಿದೆ. ಅವರಂತವ್ರು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಅತ್ಯಂತ ಪ್ರಾಮಾಣಿಕವಾಗಿ ಯಾವುದೇ ಫಲಾಪೇಕ್ಷೆ ಇರ್ಲಾರ್ದಂತೆ ಸ್ವಂತ ಅವ್ರಿಗೇನು ಆಗ್ಬೇಕಾಗಿಲ್ಲ, ಅವ್ರಿಗೇನು ಸ್ವಾರ್ಥಕ್ಕೆ ಏನು ಆಗ್ಬೇಕಾಗಿಲ್ಲ, ಅವ್ರದ್ದೇನೋ ಒಂದು ನಂಬಿಕೆ, ಒಂದು ಇದನ್ನ ಆಧಾರದ ಮೇಲೆ ಅವರು ಕೆಲಸ ಮಾಡಿದ್ದಾರೆ. ಇಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಅವ್ರು ಯಾರು ಕಾಂಗ್ರೆಸ್ನವರಲ್ಲ, ಯಾರು ಅಲ್ಲ. ಅವ್ರಿಗೂ ಆದ್ರೂ ಕೂಡ ಉತ್ತರ ಕೊಡ್ಬೇಕಾದಂತ ಕೆಲಸ ಮಾಡ್ಬೇಕಲ್ಲ, ಯಾರು ಮಾಡ್ಬೇಕು? ಹೌದು, ಇದು ಪ್ರಶ್ನೆ. ಓಕೆ, ಕರೆಕ್ಟ್ ಸುಭಾಷ್ ಸರ್. ಅದೇ ಪ್ರಶ್ನೆಗೆ ನಾನು ಹೋಗ್ಬಿಡ್ತೀನಿ. ಭಾಸ್ಕರನ್ ಸರ್, ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಕೋರ್ಟ್ ಅಸ್ತು ಅಂದಾಗ ಆ ಕ್ರೆಡಿಟ್ ಅನ್ನ ಯಾರ್ಯಾರು ಕ್ಲೇಮ್ ಮಾಡ್ಕೊಂಡ್ರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು. ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು ಅದೊಂದು ಧಾರ್ಮಿಕ ಕಾರ್ಯಕ್ರಮ, ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬೇಕು ಅಂತ ಏನಿರಲಿಲ್ಲ, ಬಟ್ ಅವರ ಮುಂದಾಳತ್ವದಲ್ಲೇ ಎಲ್ಲವೂ ಕೂಡ ಆಗೋಯ್ತು ಅಂತ. ಅವರೇ ಕೂತ್ಕೊಂಡ್ರು, ಅವರೇ ಪೂಜೆ ಮಾಡಿದ್ರು, ಪ್ರಾಣ ಪ್ರತಿಷ್ಠಾಪನೆ ಆಗುವಾಗ ಅವ್ರ ಕೈಯಲ್ಲೇ ಮಾಡೋ ರೀತಿಯಲ್ಲಿ ಆಗೋಯ್ತು. ಅವ್ರಿಗೂ ಇದಕ್ಕೂ ಏನು ಸಂಬಂಧ ರೀ, ಇದೊಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ರು. ಆಗ ಕ್ರೆಡಿಟ್ ಅನ್ನ ಕ್ಲೇಮ್ ಮಾಡ್ಕೊಂಡಂತಹ ಬಿಜೆಪಿ ನಾಯಕರು ಈಗ ಹುಂಡಿಯಲ್ಲಿ ಹಣ ಕದ್ದಿದ್ದಾರೆ ಅಂದ್ರಾಗ ಸೈಲೆಂಟ್ ಆಗ್ತಾರೆ. ನಮ್ಮ ಸುಭಾಷ್ ಸರ್ ಹೇಳ್ದಂಗೆ 2020 ಫೆಬ್ರವರಿಗೆ ರಾಮ ಜನ್ಮಭೂಮಿ ತೀರ್ಥ ಸೇವಾ ಟ್ರಸ್ಟ್ ರಚನೆ ಆಗುತ್ತೆ. ಅದರಲ್ಲಿ RSS ನ ಪ್ರಮುಖರೇ ಇರ್ತಾರೆ, ಸದಸ್ಯರಾಗಿ ನೇಮಕ ಆಗ್ತಾರೆ. ಅವರೇ ನಮ್ಮ ದೇಶ ವಿದೇಶಗಳಲ್ಲಿ ಫಂಡ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ರಾಮ ಮಂದಿರ ನಿರ್ಮಾಣ ಮಾಡುವಲ್ಲಿ. ಅವ್ರನ್ನ ನೋಡ್ಕೊಂಡು ದೇಣಿಗೆ ಕೊಟ್ಟವರು ಸಾವಿರಾರು ಸಂಖ್ಯೆಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಇದೆಲ್ಲ ಕ್ರೆಡಿಟ್ ಕ್ಲೇಮ್ ಮಾಡ್ಕೊಳ್ಳುವಾಗ ನಾ ಮುಂದು ಅಂತ ಬಂದವರು ಹುಂಡಿಯಲ್ಲಿ ಕದ್ದಿದ್ದಾರೆ ಅಂತ ಬಂದಾಗ ಯಾಕೆ ಯಾರು ರಿಯಾಕ್ಟ್ ಮಾಡ್ತಿಲ್ಲ, ಯಾಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಇದು ಪ್ರಶ್ನೆ ಆಗ್ತಾ ಇದೆ. ನೋಡಿ, ಈಗ ಮೊದಲನೇದಾಗಿ ಒಂದು ಸಣ್ಣ ಟೆಕ್ನಿಕಲ್ ಕರೆಕ್ಷನ್. ಓಕೆ, ಆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತಿದೆಯಲ್ಲ, ಅದರಲ್ಲಿ ಟ್ರಸ್ಟಿಗಳು ಮತ್ತು ಆಫೀಸ್ ಬೇರರ್ಸು ಯಾರು RSSನವರು ಇಲ್ಲ. ಅದರಲ್ಲಿ ಇರೋದು RSSನ ಅಂಗಸಂಸ್ಥೆ ವಿಶ್ವ ಹಿಂದೂ ಪರಿಷತ್ನವರು. ಓಕೆ, ಒಂದನ್ನ ಕ್ಲಾರಿಟಿ ತಗೊಳ್ಳಿ. ವಿಶ್ವ ಹಿಂದೂ ಪರಿಷತ್ನವರು ಇರೋದು ಇಲ್ಲಿ ಕರ್ನಾಟಕದಿಂದ. ನಮ್ಮ ಗೋಪಾಲ್ಜಿನೂ ಅಲ್ಲಿದ್ದಾರೆ. ನಾನು ಆಗಲೇ ಹೇಳಿದ ಮಾತನ್ನೇ ಈಗಲೂ ಹೇಳ್ತಾ ಇದ್ದೀನಿ. ಈಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಮನ್ ಕಿ ಬಾತ್ ಮಾಡ್ತಾರೆ. ಅದೇನು ತಿಂಗಳಿಗೊಂದ್ಸರಿನೋ 2 ತಿಂಗಳಿಗೊಂದ್ಸರಿನೋ ಮಾಡ್ತಾರೆ. ಮಾಡಬೇಕಾದ್ರೆ ಈ ರೀತಿ ಕೋಟ್ಯಾಂತರ ರಾಮ ಭಕ್ತರಿಗೆ ಘಾಸಿ ಆಗಿದೆ. ಕೋಟಿ ದುಡ್ಡನ್ನ ಈ ಟ್ರಸ್ಟ್ ಅಲ್ಲಿ ಇರುವಂತಹ ಕೆಲವು ಅವಿವೇಕಿಗಳು, ಅಯೋಗ್ಯರು ತಿಂದಿದ್ದಾರೆ. ದೇಶದ ಜನತೆ, ನಾಗರಿಕರು ಮತ್ತು ಅದರಲ್ಲಿ ವಿಶೇಷವಾಗಿ ರಾಮ ಭಕ್ತರು, ನೀವ್ಯಾರೂ ಆತಂಕ ಪಡಬೇಡಿ. ನಾನಿದ್ದೀನಿ. ನಾನು ಯಾವುದ್ಯಾವುದೋ ವಿಚಾರಕ್ಕೆ ಮನ್ ಕಿ ಬಾತಲ್ಲಿ ಮಾತಾಡಿದ್ದೀನಿ. ಇವತ್ತು ಮನ್ ಕಿ ಬಾತ್ ಮುಖಾಂತರ ದೇಶದ ಜನತೆಯನ್ನು ನಾನು ಉದ್ದೇಶಿಸಿ ಮಾತಾಡ್ತಾ ಇದ್ದೀನಿ. ಇದನ್ನು ನಾವು ಸರಿ ಮಾಡ್ತೀವಿ. ಉತ್ತರ ಪ್ರದೇಶದಲ್ಲಿ SIT ರಚನೆ ಆಗಿದೆ. ಅಲ್ಲಿ ಏನು ತಪ್ಪುಗಳು ನಡೆದಿವೆ, ಏನು ಅಪರಾಧಗಳು ಎಸಗಲಾಗಿದೆ, ಅವೆಲ್ಲವನ್ನ ನಾವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ದೇಶದ ಜನತೆ ಮುಂದೆ ಇಡ್ತೀವಿ. ಈ ರೀತಿ ಪ್ರಮಾದ ಆಗಿದ್ದಕ್ಕೆ ನಾವು ದೇಶದ ಜನತೆಯ ಕ್ಷಮೆಯನ್ನು ಯಾಚಿಸ್ತೀವಿ ಅಂತ ಅವರು ಹೇಳ್ತಾರೆ ಅನ್ನೋದು ನನ್ನ ನಂಬಿಕೆ ಇದೆ. ಹೇಳ್ತಾರೆ. ಯಾಕಂದರೆ ಯಾವುದಾವುದೋ ವಿಚಾರಕ್ಕೆ ಮನ್ ಕಿ ಬಾತಲ್ಲಿ ಮಾತಾಡೋರು 500 ವರ್ಷದ ಹೋರಾಟದ ನಡುವೆ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಹಿಂದೂಗಳು, ಸಿಖ್ಖರು ನರಮೇಧ ಆದಮೇಲೆ ಕಟ್ಟಿರುವಂಥ ಈ ದೇವಸ್ಥಾನದಲ್ಲಿ ಇಷ್ಟು ದೊಡ್ಡ ಹಗರಣ, ಇಷ್ಟು ದೊಡ್ಡ ಕಳ್ಳತನ ಆದಮೇಲೆ ಬೇರೆ ಇವರು ಬರ್ತಾರೆ, ಯಾರು ಪ್ಯಾನಲಿಸ್ಟ್ಗಳು, ಇದು ವಿಷಾದನೀಯ, ಹಿಂಗಾಗಬಾರ್ದಾಗಿತ್ತು ಅಂತ ಹೇಳಿ ಒಟ್ಟೋಗ್ತಾರೆ. ನಾನು ಹಂಗೆ ಹೇಳ್ತಾ ಇಲ್ಲ. ಈ ಕದ್ದಂತಹ ದುಡ್ಡಿನ ಕೊನೆಯ ರೂಪಾಯಿಯನ್ನು ಸಹ ರಿಕವರ್ ಮಾಡೋ ತನಕ ಈ SIT ಸುಮ್ಮನಾಗಬಾರದು. ಒಂದು ವೇಳೆ ಸುಮ್ಮನಾದರೆ ನನ್ನ ರೀತಿಯಲ್ಲಿರುವಂತಹ, ನನ್ನಂತೆಯೇ ಕೆಲಸ ಮಾಡಿದಂಥ ಅನೇಕ ಭಕ್ತರು, ನಾವು ಅವರಿಗೆ ಪ್ರಶ್ನೆ ಮಾಡ್ತೇವೆ. ಅಗತ್ಯ ಬಿದ್ದರೆ ಕೋರ್ಟ್ಗೆ ಹೋಗಿ ಉತ್ತರ ಪ್ರದೇಶದ ಸರ್ಕಾರವನ್ನು ಸಹ ಪ್ರಶ್ನೆ ಮಾಡುವಂತಹ ಅಧಿಕಾರ ಮತ್ತು ಶಕ್ತಿ ನಮ್ಮಲ್ಲಿದೆ. ನಾವು ಮಾಡ್ತೇವೆ.